ನಾನು ಇಂದು ಹೇಳುತ್ತಿದ್ದೇನೆ. ಸಾಗಾಣಿಕೆ, ಇದರಲ್ಲಿ ಬರುವ ಫಲಿತಾಂಶಗಳು: ಮನುಷ್ಯನಲ್ಲಿ ಸಾಗಾಣಿಕೆ, ಹೃದಯದ ಪಂಪ್, ರಕ್ತದ ಘಟಕಗಳು, ರಕ್ತದ ನಾಳಗಳು ಮತ್ತು ದುಗ್ಧರಸ. ಮೊದಲು ನಾನು ಮನುಷ್ಯನಲ್ಲಿ ಸಾಗಾಣಿಕೆ ಬಗ್ಗೆ ಹೇಳುತ್ತಿದ್ದೇನೆ. ಮನುಷ್ಯನಲ್ಲಿ ಸಾಗಾಣಿಕೆ ಎಂದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುತ್ತದೆ. ಮನುಷ್ಯನಲ್ಲಿ ಸಾಗಾಣಿಕೆ ಎಂದರೆ ಆಕ್ಸಿಜನ್ ಮತ್ತು ಆಹಾರ ಮತ್ತು ತ್ಯಾಜ್ಯ ವಸ್ತುಗಳನ್ನು ಒಂದು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ. ಹೃದಯದ ಪಂಪ್, ನಮ್ಮ ದೇಹಕ್ಕೆ ಮುಖ್ಯ ಅಂಗವಾಗಿರುವುದು ಹೃದಯ. ಇದು ಎಲ್ಲ ರಕ್ತವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೃದಯದ ಪಂಪ್ ಮಾಡಿ ಎಲ್ಲ ಭಾಗಗಳಿಗೂ ರಕ್ತವನ್ನು ಸಾಗಿಸುತ್ತದೆ. ರಕ್ತದ ಘಟಕಗಳು, ರಕ್ತದಲ್ಲಿ 3 ಘಟಕಗಳಿವೆ. ಅವುಗಳೆಂದರೆ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳು. ಕೆಂಪು ರಕ್ತ ಕಣ, ಕೆಂಪು ರಕ್ತವು ಕೆಂಪಾಗಿ ಯಾಕಿರುತ್ತದೆ ಅಂದರೆ ಅದರಲ್ಲಿ ಇದು ಹಿಮೋಗ್ಲೋಬಿನ್ ಅನ್ನೋ ಪ್ರೋಟೀನ್ ಇರುತ್ತೆ. ಕೆಂಪು ರಕ್ತ ಕಣದ ಮುಖ್ಯ ಕಾರ್ಯ ಅಂದರೆ ಇದು ಆಕ್ಸಿಜನ್ ಮತ್ತೆ ಆಹಾರಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸೋದು. ಬಿಳಿ ರಕ್ತ ಕಣಗಳು ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ. ಮತ್ತೆ ಕೆಂಪು ರಕ್ತ ಕಣಗಳ ತರ ಇದು ಯಾವುದೇ ಕೆಲಸ ಮಾಡಲ್ಲ, ಆದರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತವೆ. ಕಿರುತಟ್ಟೆಗಳು ಅಂದ್ರೆ ಪ್ಲೇಟ್ಲೆಟ್ಸ್. ಅವುಗಳ ಮುಖ್ಯ ಕಾರ್ಯ ಅಂದ್ರೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಇದು ಗಾಯ ಆದರೆ ರಕ್ತವನ್ನು ಹೆಪ್ಪುಗಟ್ಟುತ್ತವೆ. ಕ್ಲಾಟಿಂಗ್ ಆಫ್ ಬ್ಲಡ್. ರಕ್ತದ ನಾಳಗಳಲ್ಲಿ ಒಟ್ಟು 3 ವಿಧ: ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳು. ಅಪಧಮನಿ ನಮ್ಮ ಹೃದಯದಲ್ಲಿ ದಪ್ಪ ಭಿತ್ತಿಯನ್ನು ಹೊಂದಿರುತ್ತದೆ. ಅದು ಶುದ್ಧ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಕಳಿಸುತ್ತದೆ. ಅಭಿಧಮನಿ ದೇಹದ ಅಶುದ್ಧ ರಕ್ತಗಳನ್ನು ಹೃದಯಕ್ಕೆ ಕಳಿಸುತ್ತದೆ. ಅಪಧಮನಿಯಲ್ಲಿ ಕವಾಟಗಳನ್ನು ಕಾಣುವುದಿಲ್ಲ, ಅಭಿಧಮನಿಯಲ್ಲಿ ಕವಾಟಗಳನ್ನು ಕಾಣುತ್ತೇವೆ. ಲೋಮನಾಳಗಳು ಅಂದರೆ ಅಪಧಮನಿ ಮತ್ತು ಅಭಿಧಮನಿಗೆ ಎರಡಕ್ಕೂ ಕೂಡ ಅವು ಸಹಾಯ ಮಾಡುತ್ತವೆ. ದೇಹದಲ್ಲಿ ರಕ್ತ ಚಲನೆಯಾಗುವಾಗ ಅದು ಲೋಮನಾಳಗಳು ಸಹಾಯಕ ಮಾಡುತ್ತವೆ. ದುಗ್ಧರಸವು ಒಂದು ಅಂಗವಾಗಿದೆ. ಅದು ಬಿಳಿ ಬಣ್ಣದಲ್ಲಿರುತ್ತದೆ. ನಮ್ಮ ಕರಳಿನಲ್ಲಿ ಕೊಬ್ಬಿನಾಂಶಗಳನ್ನು ಅದು ಹೀರಿಕೊಳ್ಳುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಶ್ರೀಗೌರಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೆ. ಇಂದು ನಮ್ಮ ಶಿಕ್ಷಕರು ಮಾಡಿದಂತಹ ಮನುಷ್ಯನಲ್ಲಿ ಸಾಗಾಣಿಕೆ ಇದನ್ನು ನಾನು ಹೇಳುತ್ತಿದ್ದೇನೆ. ಫಲಿತಾಂಶಗಳು: ಮನುಷ್ಯನಲ್ಲಿ ಸಾಗಾಣಿಕೆ ಎಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವುದನ್ನು ನಾವು ಸಾಗಾಣಿಕೆ ಎನ್ನುತ್ತೇವೆ. ಉದಾಹರಣೆಗೆ, ನಮ್ಮ ದೇಹದಲ್ಲಿ ರಕ್ತವು ಹಲವು ಭಾಗಗಳಿಂದ ಸಾಗಿಸಲ್ಪಡುತ್ತದೆ. ಹೃದಯವು ಪಂಪ್ ಮೂಲಕ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಿಸುತ್ತದೆ. ರಕ್ತದ ಘಟಕಗಳು ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು. ಕೆಂಪು ರಕ್ತ ಕಣಗಳು ಹೆಚ್ಚಾಗಿ ಆಕ್ಸಿಜನ್ ಅನ್ನು ಸಾಗಿಸಲ್ಪಡುತ್ತದೆ ಮತ್ತು ಆಹಾರ ತ್ಯಾಜ್ಯಗಳನ್ನು ಸಾಗಿಸಲ್ಪಡುತ್ತದೆ. ಬಿಳಿ ರಕ್ತ ಕಣಗಳು ಕೆಂಪು ರಕ್ತ ಕಣಗಳಂತಹ ಯಾವುದೇ ಪಾತ್ರವನ್ನು ವಹಿಸುವುದಿಲ್ಲ. ಅವುಗಳು ಬರೀ ರೋಗ ನಿರೋಧಕ ಶಕ್ತಿಯನ್ನು ಮಾತ್ರ ಮಾಡುತ್ತಿರುತ್ತದೆ. ಕಿರುತಟ್ಟೆಗಳು ನಮಗೆ ಯಾವುದೇ
ರಕ್ತವನ್ನು ಎಲ್ಲ ಭಾಗಗಳಿಂದ ಹೃದಯಕ್ಕೆ ಸಾಗಿಸಲ್ಪಡುತ್ತದೆ. ಇದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮುಕ್ತ ರಕ್ತವು ಇರುತ್ತದೆ. ಲೋಮನಾಳಗಳು ಇವು ಅತ್ಯಂತ ಸಣ್ಣ ಸಣ್ಣ ನಾಳಗಳಾಗಿದ್ದು ಇವುಗಳು ಸೇರಿ ಅಭಿಧಮನಿಗಳು ಆಗುತ್ತವೆ. ಕಿರುತಟ್ಟೆಗಳು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಾಯಗೊಂಡರೂ ಅವುಗಳಲ್ಲಿ ರಕ್ತವು ಹೋಗದಂತೆ ತಡೆಯುತ್ತದೆ ಮತ್ತು ಉಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ಗುದ್ದರಸವು ಸಾಗಾಣಿಕೆಯಲ್ಲಿ ಮತ್ತೊಂದು ದ್ರವವಾಗಿದ್ದು ಇದು ರಕ್ತದಂತೆಯೇ ಇರುತ್ತದೆ. ಇದು ಬಿಳಿ ಬಣ್ಣವನ್ನು ಹೊಂದಿರುತ್ತದೆ. ಇದು ಪ್ಲಾಸ್ಮಾದಂತೆಯೇ ಕೆಲಸವನ್ನು ನಿರ್ವಹಿಸುತ್ತದೆ. ಗುದ್ದರಸವು ಕರುಳಿನಲ್ಲಿ ಹೀರಿಕೊಂಡ ಕೊಬ್ಬಿನಾಂಶವನ್ನು ಸಾಗಿಸಲ್ಪಡುತ್ತದೆ. ಗುದ್ದರಸವು ನಮ್ಮ ದೇಹದಲ್ಲಿ ರಕ್ತದಂತೆಯೇ ಕೆಲಸವನ್ನು ನಿರ್ವಹಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಜ್ಯೋತಿ. ನಾನು 10ನೇ ತರಗತಿಗೆ ಓದುತ್ತಿದ್ದೇನೆ. ಇಂದು ನಾನು ಹೃದಯದ ಪಂಪ್ ಬಗ್ಗೆ ಹೇಳುತ್ತಿದ್ದೇನೆ. ಹೃದಯವು ನಮ್ಮ ಎಡಗೈ ಮುಷ್ಟಿಯಲ್ಲಿದ್ದು ಇದು 5 ರಿಂದ 6 ಲೀಟರ್ ರಕ್ತವನ್ನು ದೇಹಕ್ಕೆ ಪಂಪ್ ಮಾಡುತ್ತದೆ. ಇದು 250 ರಿಂದ 250 ಗ್ರಾಂ ತೂಕವನ್ನು ಹೊಂದಿದೆ. ಇದು ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿಯು ಶ್ವಾಸಕೋಶದಿಂದ ದೇಹದಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನು ಹೃದಯಕ್ಕೆ ಕಳಿಸುತ್ತದೆ. ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿಯು ಬಲ ಹೃತ್ಕರ್ಣಕ್ಕೆ ಕಳಿಸುತ್ತದೆ. ಬಲ ಹೃತ್ಕರ್ಣದಿಂದ ನಿಧಾನವಾಗಿ ಎಡ ಹೃತ್ಕರ್ಷಿಗೆ ಬಲ ಹೃತ್ಕರ್ಷಿಗೆ ಬರುತ್ತದೆ. ಬಲ ಹೃತ್ಕರ್ಷಿಯಲ್ಲಿ ಒಟ್ಟು 3 ತ್ರಿಕವಾಟಗಳಿರುತ್ತವೆ. ಈ ತ್ರಿಕವಾಟಗಳು ಬಲ ಹೃತ್ಕರ್ಷಿಗೆ ಬಂದ ರಕ್ತವನ್ನು ಹಿಂದೆ ಚಲಿಸದಂತೆ ನೋಡಿಕೊಳ್ಳುತ್ತವೆ. ಈ ಸೆಪ್ಟಮ್ ಬಲ ಹೃತ್ಕರ್ಷಿ ಮತ್ತು ಎಡ ಹೃತ್ಕರ್ಷಿಗಳನ್ನು ವಿಭಜಿಸುತ್ತದೆ. ಇದು ದಪ್ಪ ಭಿತ್ತಿಯನ್ನು ಹೊಂದಿರುತ್ತದೆ. ಬಲ ಹೃತ್ಕರ್ಷಿಯಿಂದ ಎಡ ಹೃತ್ಕರ್ಷಿಗೆ ರಕ್ತವು ಸಾಗಿಸಲ್ಪಡುತ್ತದೆ. ಇದರಿಂದ ರಕ್ತವು ಎಡ ಹೃತ್ಕರ್ಷಿಯಿಂದ ಕುಪ್ಪಸಕ ಅಭಿಧಮನಿಯಿಂದ ಎಡ ಹೃತ್ಕರ್ಣಕ್ಕೆ ಬಂದು ಎಡ ಹೃತ್ಕರ್ಣದಿಂದ ಎಡ ಹೃತ್ಕರ್ಷಿಗೆ ಬರುತ್ತದೆ. ಎಡ ಹೃತ್ಕರ್ಷಿಯಲ್ಲಿ ಒಟ್ಟು 2 ದ್ವಿಕವಾಟಗಳು ಇರುತ್ತವೆ. ದ್ವಿಕವಾಟಗಳು ಕೂಡ ರಕ್ತ ಹಿಂದೆ ಚಲಿಸದಂತೆ ನೋಡಿಕೊಳ್ಳುತ್ತವೆ. ಎಡ ಹೃತ್ಕರ್ಣದಿಂದ ಮಹಾ ಅಪಧಮನಿಗೆ ಹೋಗಿ ಅಲ್ಲಿಂದ ಶ್ವಾಸಕೋಶಗಳಿಗೆ ಹೋಗುತ್ತದೆ. ರಕ್ತನಾಳಗಳಲ್ಲಿ ಒಟ್ಟು 3 ವಿಧ: ಅಭಿಧಮನಿ, ಅಪಧಮನಿ ಮತ್ತು ಲೋಮನಾಳಗಳು. ಅಭಿಧಮನಿಯು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೊಂದಿರುತ್ತದೆ. ಅಪಧಮನಿಯು ಆಕ್ಸಿಜನ್ ಯುಕ್ತ ರಕ್ತವನ್ನು ಹೊಂದಿರುತ್ತದೆ. ಲೋಮನಾಳಗಳು ಅಭಿಧಮನಿ ಮತ್ತು ಅಪಧಮನಿಗೆ ಸಹಾಯವನ್ನು ಮಾಡುತ್ತವೆ. ಕಿರುತಟ್ಟೆಗಳು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಗಾಯವಾದಾಗ ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುತ್ತವೆ. ದುಗ್ಧರಸವು ಕರುಳಿನಲ್ಲಿರುವ ಕೊಬ್ಬನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಲ್ಪಡುತ್ತದೆ. ಧನ್ಯವಾದಗಳು.
ಹೊಂದಿದೆ. ಅವುಗಳಲ್ಲಿ ಮೀನು ಮೀನುಗಳು ಕಿವಿಗಳಿಂದ ಉಸಿರಾಡುತ್ತದೆ. ಮೀನುಗಳು ಕೇವಲ ಎರಡು ಕೋಣೆಯನ್ನು ಹೃದಯದ ಎರಡು ಕೋಣೆಗಳನ್ನು ಹೊಂದಿದೆ. ರಕ್ತವು ಎರಡು ಬಾರಿ ಹಾದು ಹೋಗುವುದನ್ನು ಹೃದಯದ ಇಮ್ಮಡಿ ಪರಿಚಲನೆ. ಸಾಗಾಣಿಕೆ ಎಂದರೇನು? ಜ್ಯೋತಿ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗುವುದನ್ನು ಸಾಗಾಣಿಕೆ ಎನ್ನುವುದು. ನಿಮ್ಮ ಉತ್ತರ ಸರಿಯಾಗಿದೆ. ರಕ್ತವು ಯಾವ ಬಣ್ಣವನ್ನು ಹೊಂದಿದೆ? ರಂಜಿತ್. ಕೆಂಪು ಬಣ್ಣ ಹೊಂದಿದೆ. ಕೆಂಪು ಬಣ್ಣ ಇರುತ್ತದೆ. ಏಕೆ ಇದು ಕೆಂಪು ಬಣ್ಣವಾಗಿ ಇರುತ್ತದೆ? ಯುರಜತಿ. ನಿಮ್ಮ ಉತ್ತರ ಸರಿಯಾಗಿದೆ. ರಕ್ತವು ಯಾವ ಸ್ಥಿತಿಯಲ್ಲಿ ಇರುತ್ತದೆ? ಯಶವಂತರಿ. ರಕ್ತದಲ್ಲಿರುವ ಘಟಕಗಳು ಯಾವುವು? ಪ್ರಾರ್ಥನಾ. ನಿಮ್ಮ ಉತ್ತರ ಸರಿಯಾಗಿದೆ. ಕೆಂಪು ಕಣಗಳು ಹೆಚ್ಚಾಗಿ ಯಾವುದನ್ನು ಸಾಗಿಸಲ್ಪಡುತ್ತದೆ? ಜ್ಯೋತಿ. ಆಕ್ಸಿಜನ್, ತ್ಯಾಜ್ಯ ವಸ್ತು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಸಾಗಿಸಲ್ಪಡುತ್ತದೆ. ನಿಮ್ಮ ಉತ್ತರ ಸರಿಯಾಗಿದೆ. ಬಿಳಿ ರಕ್ತ ಕಣಗಳು ಯಾವ ಶಕ್ತಿಯನ್ನು ಹೊಂದಿದೆ? ಸಿಂಚನ. ನಿಮ್ಮ ಉತ್ತರ ಸರಿಯಾಗಿದೆ. ಕಿರುತಟ್ಟೆಗಳು ಯಾವುದಕ್ಕೆ ಸಹಾಯ ಮಾಡುತ್ತದೆ? ಹಾಲಸ್ವಾಮಿ. ನಿಮ್ಮ ಉತ್ತರ ಸರಿಯಾಗಿದೆ. ರಕ್ತದ ಮಾಧ್ಯಮ ಯಾವುದು? ಯುರಜತಿ. ನಿಮ್ಮ ಉತ್ತರ ಸರಿಯಾಗಿದೆ. ಹೃದಯದಲ್ಲಿ ಎಷ್ಟು ರೀತಿಯ ನಾಳಗಳು ಇರುತ್ತವೆ? ಪ್ರಿಯಾಂಕಾ. ನಿಮ್ಮ ಉತ್ತರ ಸರಿಯಾಗಿದೆ. ಹೃದಯದಲ್ಲಿರುವ ರಕ್ತನಾಳಗಳು ಯಾವುವು? ಯುರಜತಿ. ಅಭಿಧಮನಿ ಮತ್ತು ಲೋಮನಾಳಗಳು. ನಿಮ್ಮ ಉತ್ತರ ಸರಿಯಾಗಿದೆ. ಅಭಿಧಮನಿಗಳು ಯಾವ ಕಾರ್ಯವನ್ನು ಮಾಡುತ್ತವೆ? ಜ್ಯೋತಿ. ಆಕ್ಸಿಜನ್ ಯುಕ್ತ ರಕ್ತವನ್ನು ಹೊಂದಿರುತ್ತದೆ. ಇದು ದೇಹದಿಂದ ಹೃದಯಕ್ಕೆ ಸಾಗಿಸಲ್ಪಡುತ್ತದೆ. ನಿಮ್ಮ ಉತ್ತರ ಸರಿಯಾಗಿದೆ. ಅಭಿಧಮನಿಗಳು ಯಾವ ಕಾರ್ಯವನ್ನು ಮಾಡುತ್ತವೆ? ಅಪಧಮನಿಗಳು ಯಾವ ಕಾರ್ಯವನ್ನು ಮಾಡುತ್ತವೆ? ಯುರಜ. ಹೃದಯದಿಂದ ಅಂಗಗಳಿಗೆ ರಕ್ತವನ್ನು ಸಾಗಿಸುತ್ತದೆ. ನಿಮ್ಮ ಉತ್ತರ ಸರಿಯಾಗಿದೆ. ಲೋಮನಾಳಗಳು ಯಾವ ರೀತಿಯಲ್ಲಿ ಇರುತ್ತವೆ? ಲಾವಣ್ಯ. ನಿಮ್ಮ ಉತ್ತರ ಸರಿಯಾಗಿದೆ. ಸಣ್ಣ ಸಣ್ಣ ನಾಳಗಳು ಸೇರಿ ಏನು ಆಗುತ್ತದೆ? ಪ್ರಿಯಾಂಕಾ. ನಿಮ್ಮ ಉತ್ತರ. ಅಪಧಮನಿ ಮತ್ತು ಅಭಿಧಮನಿಗಿರುವ ವ್ಯತ್ಯಾಸವೇನು? ಯುರಜ. ಅಪಧಮನಿಯು ತೆಳುವಾದ ಶಕ್ತಿಯನ್ನು ಹೊಂದಿರುತ್ತದೆ. ಇದರಲ್ಲಿ ಕವಾಟಗಳನ್ನು ಕಾಣುವುದಿಲ್ಲ. ಇದು ಶುದ್ಧ ರಕ್ತವನ್ನು ಸಾಗಿಸುತ್ತದೆ. ಅಪಧಮನಿಯು ಅಶುದ್ಧ ರಕ್ತವನ್ನು ಸಾಗಿಸುತ್ತದೆ. ಇದರಲ್ಲಿ ಕವಾಟಗಳು ಕಾಣುತ್ತೇವೆ.